ರಾಮನಗರದ ಕೊಂಕಾಣಿ ದೊಡ್ಡಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಇಂದು ಶಾಸಕ ಎಚ್ ಇಕ್ಬಾಲ್ ಹುಸೇನ್ ಅವರು ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕೆ ರಾಜು, ಪ್ರಾಧಿಕಾರದ ನಿರ್ದೇಶಕ ಪರ್ವೀಜ್ ಪಾಷಾ ಹಾಗೂ ಕಾಂಗ್ರೆಸ್ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹಿಂದೆ ಪ್ರಾಧಿಕಾರದಿಂದ ಒಂದು ಶುದ್ಧ ಕುಡಿಯುವ ನೀರು ಘಟಕ ಮಾಡಿದರು. ಬಟ್ ಅದು ಕೆಟ್ಟೋಗಿ ಕಾರಣಾಂತರ ಏನೇನೋ ಕಳಪೆ ಕಾಮಗಾರಿ ಮಾಡಿ ಕೆಟ್ಟೋಗಿ ನಿಂತಿತ್ತು. ಮತ್ತು ನಾವು ಅಧ್ಯಕ್ಷರಾದಮೇಲೆ ನಮ್ಮ ಸದಸ್ಯರು ಎಲ್ಲ ಸೇರಿ ಮೀಟಿಂಗ್ನಲ್ಲಿ ಒಂದು ತೀರ್ಮಾನ ಮಾಡಿ ಈ ಶುದ್ಧ ಕುಡಿಯುವ ನೀರು ಘಟಕವನ್ನು 18ನೇ ವಾರ್ಡಲ್ಲಿ ಫಿಕ್ಸ್ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಅಲ್ಲಿ ಕಾರಣಾಂತರದಿಂದ ಜಾಗ ಸೆಟ್ ಆಗಲಿಲ್ಲ. ಅದನ್ನು ತಿರ್ಗಿ ಮತ್ತೆ ಕೊಂಕಾಣಿ ದೊಡ್ಡಿ ಪ್ರತಿಯೊಂದು SC/ST ವಾಸ ಮಾಡುವಂಥ ಪ್ರದೇಶ, ಅವ್ರಿಗೆ ಅಲ್ಲಿ ಶುದ್ಧ ಕುಡಿಯುವ ಘಟಕ ಇಲ್ಲ ಅಂಥೇಳಿ ಬೇಡಿಕೆ ಬಂತು. ತದನಂತರ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಇವತ್ತು ಶಾಸಕರ ಕಡೆಯಿಂದ ಉದ್ಘಾಟನೆ ಮಾಡಿ ಜನಗಳಿಗೆ ಶುದ್ಧ ಕುಡಿಯುವ ಘಟಕ ಕೊಡೋದಕ್ಕೆ ಪ್ರಾಮಾಣಿಕವಾಗಿ ನಾನು ಮತ್ತು ನಮ್ಮ ಸದಸ್ಯರುಗಳು ಎಲ್ಲರೂ ತೀರ್ಮಾನ ಮಾಡಿ ಇವತ್ತು ಅದನ್ನು ಆರಂಭ ಮಾಡಿದ್ವಿ. ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀರ ನೀವು? ನಿಮ್ಮ ಅವಧಿಯಲ್ಲಿ ಎಷ್ಟು ಓಪನ್ ಮಾಡಬೇಕು? ಸದ್ಯದ ಪರಿಸ್ಥಿತಿಯಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ನಮಗೆಲ್ಲ ತಿಳಿದಿರೋಂಗೆ ಪ್ರಾಧಿಕಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದರೆ ಬೇಕಾದರೆ ನಾವೂ ಕೂಡ ಜನೋಪಯೋಗಿ ಕೆಲಸಗಳನ್ನು ಮಾಡೋಕ್ಕೆ ಸಹಕಾರ ಮಾಡ್ತೀವಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ.